BM. ಅದು ನನ್ನ ಲೆಕ್ಕಿಸಲು ಬಂದು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ನಿಮಗೆ ಒಂದು ಹಿತವಚ ನೀಡಬೇಕು ಮತ್ತು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಮಾಡಬೇಕು. NSS ಬಗ್ಗೆ 6 ದಿನ ಏನು ನಾವು ತರಬೇತಿಯನ್ನು ಕೊಟ್ಟಿದ್ದೀವಿ. ಇನ್ನು ಶ್ರಮದಾನ ಆಗ್ಬೋದು ಅಥವಾ ಬೇರೆ ಬೇರೆ ಉಪನ್ಯಾಸ ಕಾರ್ಯಕ್ರಮ ಆಗ್ಬೋದು ಅಥವಾ ಬೇರೆ ನಮ್ಮ ಈ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ನಿಜವಾಗ್ಲೂ ಭಾಳ ಒಂದು ವಿಶಿಷ್ಟವಾದ ಒಂದು ಶಿಬಿರ ಇದು. ಯಾಕಂದರೆ NSS ರಾಷ್ಟ್ರೀಯ ಸೇವಾ ಯೋಜನೆ ಅಂದರೆ ನಮಗೆ ವಿದ್ಯಾರ್ಥಿಗಳಿಗೆ ಪಾಠದ ಜೊತೆ ಪಠ್ಯೇತರ ಜೊತೆಗೆ NSS ಭಾಳ ಮುಖ್ಯವಾಗಿರ್ತದೆ. ಯಾವಾಗ ಇದು ನಮ್ಮ ರಾಷ್ಟ್ರೀಯ ಯೋಜನೆ ಆಗಿರೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಅವರು ಬೌದ್ಧಿಕವಾಗಿ ಮಾನಸಿಕವಾಗಿ ಒಂದು ಬೆಳವಣಿಗೆ ಒಂದು ಬಹಳ ಒಂದು ಈ ಶಿಬಿರಗಳು ಬಹಳ ಉಪಯುಕ್ತವಾಗಿರ್ತದೆ. ಹಾಗಾಗಿ ನಮ್ಮ 6 ದಿನನೂ ಈ ಏನೇನು ಕೆಲಸ ಕಾರ್ಯಗಳು ಮಾಡಿದ್ದೀರಿ ಅದೆಲ್ಲ ನಿಮಗೂ ಸಹ ಗೊತ್ತಾಗಿದೆ. ಎಷ್ಟೋ ಜನ ಮಕ್ಕಳು ಮನೆಯಲ್ಲಿ ಕೆಲಸ ಕಾರ್ಯ ಮಾಡಿರೋಲ್ಲ, ಬಹಳ ಮುದ್ದಾಗಿ ಬೆಳೆಸುತ್ತಾರೆ ತಂದೆ ತಾಯಿಗಳು. ಆದ್ರೆ ಇಲ್ಲಿ ಬಂದಾಗ ಎಲ್ಲಾ ರೀತಿ ಶಿಬಿರಾರ್ಥಿಗಳು ಬೇರೆಯವ್ರು ಮಾಡಿದಾಗ ನಾವು ಕಲಿಬೇಕಂತ ಆಸಕ್ತಿ ಬಂದು ಕಲಿತಿದ್ರಲ್ಲ, ಮತ್ತೆ ನೀವು ಮನೆಗೆ ಹೋಗಿ ಮಾಡಿದಾಗ ಆ ತಂದೆ ತಾಯಿಗೆ ಆಗಿರೋ ಬದಲಾವಣೆ ಅದೇ NSS ಕಲಿಸ್ಕೊಡುವಂತ ಪಾಠ ಆಯ್ತು. ಅದ್ರ ಜೊತೆಗೆ ನಾವು ಇಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು ಅಥವಾ ನಾವು ಕಾಲೇಜುಗಳು ಯಾಕೆ ನಾವು ಗುರುತಿಸ್ಬಿಟ್ಟು ನಾವು ಕೆಲಸ ಕಾರ್ಯ ಮಾಡ್ತೀವಿ ಅಂದ್ರೆ, ಇಲ್ಲಿ ಯಾವುದೇ ಸರ್ಕಾರಿ ಶಾಲೆಯಲ್ಲಿ ಇದ್ದಾಗ ಅಲ್ಲಿ ನಾವು ಪ್ರೈಮರಿ ಆಗ್ಬೋದು, ಮಾಧ್ಯಮ ಆಗ್ಬೋದು, ಹೈಸ್ಕೂಲ್ ಆಗ್ಬೋದು, ಅಲ್ಲಿ ಮಕ್ಕಳು ಕಲಿಯೋದಕ್ಕೆ ಒಂದು ಅವಕಾಶ ಇರ್ತದೆ. ಅವರು ಇಂಥ ಒಂದು ಕಾರ್ಯಕ್ರಮ ಕಾಲೇಜುಗಳು ಬರೇ ಪಾಠ ಮಾತ್ರ ಇರ್ತದೆ ಅಂತ ತಿಳ್ಕೊಳ್ತಾರೆ. ಆದರೆ ಇಂಥ NSS ಅದು NCC, ರೆಡ್ ಕ್ರಾಸ್, ಸೌತ್ ಗೈಡ್ಸ್ ಬೇರೆ ಬೇರೆ ರೀತಿಯ ಒಂದು ಕಾರ್ಯಕ್ರಮ ಇರ್ತವೆ ಅಂತ ಆ ಮಕ್ಳಿಗೂ ಅರಿವಾಗ್ತವೆ. ಏನೋ ಬಂದು ಮಾಡ್ತಾರೆ ಕಾಲೇಜ್ ಮಕ್ಕಳು, ನಾವು ಹಂಗೆ ಆಗ್ಬೇಕು, ನಾವು ಚೆನ್ನಾಗಿ ಹೋಗ್ಬೇಕು, ಕಾಲೇಜ್ ಸೇರ್ಬೇಕಂತ ಅಂತ ಒಂದು ಅವ್ರಿಗೂ ಆ ಮನಸ್ಸಲ್ಲಿ ಬರ್ತದೆ. ಈಗ ಈ ಮಕ್ಕಳು ನೀವು ಎಷ್ಟೋ ಜನ ಈ ಮಿಡ್ಲ್ ಸ್ಕೂಲ್ ಮತ್ತು ಹೈಸ್ಕೂಲ್ ಮಕ್ಕಳೆಲ್ಲ ನಿಮ್ಮನ್ನು ಗಮನಿಸಿರ್ತಾರೆ. ನಾವು ಸಹ ಇದೇ ತರ ಆಗ್ಬೇಕಂದ್ಬಿಟ್ಟು ಎಷ್ಟೋ ಜನ ಮಕ್ಕಳಿಗೆ ಅವ್ರಿಗೆ ಬರ್ತದೆ. ಇದೆ ಶಿಬಿರದ ಒಂದು ಧ್ಯೇಯ ಉದ್ದೇಶ ಆಗಿರ್ತದೆ. ಹಾಗಾಗಿ ನೀವೆಲ್ಲ ಬಹಳ ಚೆನ್ನಾಗಿ ಇದು ಮಾಡಿದಿರಿ. ನೀವು ಬೇರೆ ಬೇರೆ ಶಾಲೆಗಳ ಕಾಲೇಜುಗಳಲ್ಲಿ ನಾವು ಮಾಡಿದಾಗ ಈ ವರ್ಷ ಮೇಡಮ್ ವಿಶೇಷವಾಗಿ ನಮ್ಮ ಮಕ್ಕಳು ಹೆಚ್ಚಾಗಿ ನಮ್ಮ ಇಲ್ಲಿ ಹೆಚ್ಚಿಗೆ ಶ್ರಮದಾನ ಮಾಡಿದ್ದಾರೆ. ಆ ಶ್ರಮದಾನದಲ್ಲಿ ಬಹಳ ಕ್ಲೀನ್ ಆಗಿ ಈ ಒಂದು ಪಂಚಾಯತ್ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ, ಶಾಲೆಯನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ನಮ್ಮ ಉದ್ದೇಶ ಏನಿದೆ NSS ಧ್ಯೇಯ ಅದನ್ನು ಫುಲ್ಫಿಲ್ ಮಾಡಿದ್ದೀರಿ. ಹಾಗಾಗಿ ಮತ್ತೊಮ್ಮೆ ನಮ್ಮ ಶಂಕರಣ್ಣ ಸರ್ಗೂ, ಸುಮಂತ ಮೇಡಮ್ಗೂ ಎಲ್ಲರಿಗೂ ಇಲ್ಲಿ ಭಾಗವಹಿಸುತ್ತಾರೆ. ನಮ್ಮ ಧನಲಕ್ಷ್ಮಿ ಮೇಡಮ್ ಒಂದು ವಾರ ಸಹ ಅವರು ಫಸ್ಟ್ ಇವರು ಕ್ಯಾಂಪಲ್ಲಿ ಅಟೆಂಡ್ ಮಾಡಿದ್ರು. ಸುಮಂತ ಮೇಡಮ್ ಸಹ ಫಸ್ಟ್ ಕ್ಯಾಂಪ್ ಆಫೀಸರ್ ಆಗಿ ಅವರು ಒಂದು ಕಾರ್ಯನಿರ್ವಹಿಸಿದ್ದಾರೆ. ಹಾಗಾಗಿ ಅವ್ರಿಗೆಲ್ಲ ಮತ್ತೊಮ್ಮೆ ನಾನು ಅಭಿನಂದಿಸ್ತಾ, ಇನ್ನೂ ಅವ್ರು ಏನೇನು ನಮಗೆ ಉಪನ್ಯಾಸ ಮಂಜುನಾಥ್ ಸರ್ ಬಂದು ಮುಖ್ಯಮಂತ್ರಿ ಪದಕ ಪಡೆದಂತ ನಮ್ಮ CPI SI ಮಂಜುನಾಥ್ ಸರ್ ಬಂದು ಅವರು ಉದ್ಘಾಟನೆ ಮಾಡಿ ನಿಮ್ಗೆ ಹೇಳಿದ್ರು. ಆ ಹೇಳಿದಂಥ ಮಾತುಗಳನ್ನ ನೀವು ಮನವರಿಕೆ ಮಾಡಿಕೊಂಡು ಅದೇ ತರ ನೀವು ಆಗಬೇಕು. ನಮ್ಮ ಉದ್ದೇಶಗಳಷ್ಟೇ ಕಾಲೇಜ್ ಆಗ್ಬೋದು ಅಥವಾ ಕ್ಯಾಂಪ್ ಆಗ್ಬೋದು, ಬೇರೆ ಬೇರೆ ಉಪನ್ಯಾಸ ಕಾರ್ಯಕ್ರಮಗಳಲ್ಲಿ ನಾವು ಬೇರೆಯವರನ್ನ ಕರೆಸಿ ಅವ್ರಿಗೆ ನಾವು ಯಾಕೆ ಕೊಡ್ತೀವಿ ಅಂದ್ರೆ ನಿಮ್ಮ ಒಂದು ಪಾಠದ ಜೊತೆ ಪಠ್ಯೇತರ ಜೊತೆಗಳನ್ನು ಸಹ ನಿಮಗೆ ಬೌದ್ಧಿಕವಾಗಿ ಮತ್ತು ಮಾನಸಿಕ ಬುದ್ಧ ಅದು ನಿಮಗೆ ಅನುಕೂಲ ಆಗ್ತದೆ. ಮುಂದಿನ ಫ್ಯೂಚರ್ ಅಲ್ಲಿ ಆಫ್ಟರ್ ನೀವು ಡಿಗ್ರಿ ಕಂಪ್ಲೀಷನ್ ಆದಾಗ ನಿಮಗೆ ಮುಖ್ಯವಾಗಿ ನಿಮ್ಗೆ ಏನು ಮಾಡ್ಬೇಕಂತ ಅವಾಗ ಮೊದಲಿದ್ದಾಗ ಇಂಥ ಒಂದು ಯಾರ್ಯಾರು ನಮ್ಗೆ ಬಂದು ಎಲ್ಲ ನಿಮಗೆ ಮನವರಿಕೆ ಮಾಡಿರ್ತಾರೆ, ಮಾರ್ಗದರ್ಶನ ಕೊಟ್ಟಿರ್ತಾರೆ, ಅದು ನಿಮಗೆ ಉಪಯೋಗ ಆಗ್ತದೆ ಅಂತ ಹೇಳ್ತಾ ಇಂಥ ಕ್ಯಾಂಪ್ ನಾವು ಆಯೋಜನೆ ಮಾಡೋದು. ಹಾಗಾಗಿ ಈ ಸಾರಿ ನಾವು ಬಹಳ ಸ್ವಲ್ಪ ಬೇಗ ನಾವು ಕ್ಯಾಂಪ್ನ ಒಂದು ಆದೇಶದ ಪ್ರಕಾರ, ವಿಶ್ವವಿದ್ಯಾಲಯ ಆದೇಶದ ಪ್ರಕಾರ ಮಾಡಬೇಕಾಗಿತ್ತು. ಹಾಗಾಗಿ ನಾವು ನಮ್ಗೆ ಹತ್ತಿರಾಗ್ತದೆ ಹೋಗಿ ಒಂದು ಸ್ಥಳವನ್ನು ಮಾಡಿ ನಾವು 6 ದಿನದ ಸಕ್ಸಸ್ಫುಲ್ ಮುಗಿಸಿದ್ದೀವಿ. ಹಾಗಾಗಿ ನಮ್ಮ ಉದ್ದೇಶ ಈಗ ಪದವಿ ಪೂರ್ವ ಪರೀಕ್ಷೆ ಮುಗಿದಿದ್ದು ಫಲಿತಾಂಶ ಬಂದಿದೆ, ಹೆಚ್ಚಿನ ಫಲಿತಾಂಶ ಬಂದಿದೆ. ಹಾಗಾಗಿ ನಮ್ಮ ಒಂದು ಪದವಿ ತರಗತಿಗಳಿಗೆ ಈಗ ಪ್ರಾರಂಭ ಆಗಿದೆ ಅಡ್ಮಿಷನ್ಸು. ಹಾಗಾಗಿ ನಮ್ಮ ಸ್ನೇಹಿತರಿಗೆ ಸುತ್ತಮುತ್ತಲಿರುವಂಥ ವಿದ್ಯಾರ್ಥಿಗಳಿಗೆಲ್ಲ ನೀವು ಮನವರಿಕೆ ಮಾಡಿ ಆ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಗೆ ಸೇರಿಸೋದಕ್ಕೆ ಅವ್ರಿಗೆ ಬಹಳ ಕಡಿಮೆ ಫೀಸಲ್ಲಿ ಒಳ್ಳೆ ಉತ್ತಮವಾದ ಗುಣಮಟ್ಟದ ಶಿಕ್ಷಣ ಜೊತೆಗೆ ಬೇರೆ ಬೇರೆ ಚಟುವಟಿಕೆ ಭಾಗವಹಿಸೋದಕ್ಕೊಂದು ಅವಕಾಶ ಮಾಡಿಕೊಡ್ತಾರೆ. ನಮ್ಮ ಕಾಲೇಜಲ್ಲಿ ಒಂದು ಅವಕಾಶ ಇದೆ. ಹಾಗಾಗಿ ನೀವೆಲ್ಲರೂ ನಮ್ಮ ತಮ್ಮ ಅಣ್ಣ ತಮ್ಮಂದರಾಗ್ಬೋದು ಅಥವಾ ಅಕ್ಕಪಕ್ಕದ ಮನೆಯವರು ಅಥವಾ ನಿಮ್ಗೆ ಗೊತ್ತಿರೋರು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿ ಕಾಲೇಜ್ ಬಗ್ಗೆ ನಮ್ಮ ಕಾಲೇಜ್ಗೆಲ್ಲ ಸೇರಿಸ್ಬೇಕು. ನಮ್ಮ ಉದ್ದೇಶ ಅಷ್ಟೇ. ಸರ್ಕಾರಿ ಶಾಲೆ ಆಗ್ಬೋದು, ಕಾಲೇಜು ಶಾಲೆಯನ್ನು ಉಳಿಸ್ಬೇಕು, ಬೆಳೆಸ್ಬೇಕು ನಮ್ಮ ಉದ್ದೇಶ. ಆಗ ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ. ಇನ್ನು ಒಂದು ಬರುವ ದಿನಗಳಲ್ಲಿ ನಾವು ಎಷ್ಟು ಶಾಲೆಗಳಿದೆ ಎಲ್ಲ ನಾವು ಉಪನ್ಯಾಸಕರ ಹತ್ರ ಮತ್ತೆ ನಾವು ಮುಖ್ಯ ಪದವಿ ಮಾತಾಡಿ ಒಂದು ಜಾಥಾ ಕಾರ್ಯಕ್ರಮ ಉಳಿಸ್ಕೊಂಡು ಮೇಡಮ್. ಸರ್ಕಾರಿ ಶಾಲೆ ಉಳಿಸ್ಬೇಕು. ಉಳಿಸ್ಬೇಕಾದ್ರೆ ಈಗ ಎಷ್ಟು ಅಡ್ಮಿಷನ್ SSLCಗೆ ಅಡ್ಮಿಷನ್ ಆಗ್ತದೆ, ಅದಾದ ನಂತರ PUCಗೆ ಅಡ್ಮಿಷನ್ ಆಗ್ತದೆ. ಹಾಗಾಗಿ ನಾವು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ ಅಂತ ಹೇಳ್ತಾ, ಈಗ ಮೇಡಮ್ನವರು ಇದ್ದಾರೆ, ಅವರೆಲ್ಲ ಮುಖಾಂತರ ನಮ್ಮ ಅಸೋಸಿಯೇಷನ್ ಇರ್ಬೋದು ಅಥವಾ ಬೇರೆ ಬೇರೆ ಇರ್ಬೋದು, ಅವ್ರ ಹತ್ರ ಮಾತುಕತೆ ಮಾಡಿ ನಾವು ಈ ಒಂದು ಮನವರಿಕೆ ಮಾಡಿ ಈ ನಮ್ಮ KGF ನಲ್ಲಿ ಒಂದು ಜಾಥಾ ಮಾಡುವಂಥ ಮುಖಾಂತರ ಅವರಿಗೆ ಸರ್ಕಾರಿ ಶಾಲೆ ಉಳಿಸಬೇಕು, ಬೆಳೆಸಬೇಕಂತ ಒಂದು
ಉದ್ದೇಶ ಇಟ್ಕೊಂಡು ನಾವು ಒಂದು ಜಾಥಾವನ್ನು ಹಮ್ಮಿಕೊಳ್ಳೋಣ ಆದಷ್ಟು ಬೇಗ. ಹಾಗಾಗಿ ಇನ್ನು ಇರ್ತಕ್ಕಂಥ ನಮಗೆ ಏನು ಈ ಒಂದು 7 ದಿನ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಶಿಬಿರದಲ್ಲಿ ಅವಕಾಶ ಮಾಡಿಕೊಟ್ಟು ಭಾಳ ಚೆನ್ನಾಗಿ ಅವರು ವಿಷಯ ತಿಳ್ಕೊಂಡಂತ ಅನುಮತಿ ಮಾಡಿಕೊಡ್ತಾರೆ. ಮತ್ತೊಮ್ಮೆ ನಮ್ಮ ಶಿಖರಣ್ ಸರ್ಗೂ, ಸುಮತಿ ಮೇಡಮ್ಗೂ, ಧನೇಶ್ ಮೇಡಮ್ಗೂ, ಮತ್ತು ಸುದರ್ಶನ್ ಸರ್ಗೂ, ಮತ್ತು ಎಲ್ಲ ನನ್ನ ಅಧ್ಯಾಪಕ ಮಿತ್ರರಿಗೂ ಈ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಮುಖ್ಯೋಪಾಧ್ಯಾಯರಿಗೂ ಮತ್ತು ಎಲ್ಲ ಗುರು ವೃಂದವರಿಗೂ ವಂದಿಸ್ತಾ